ಕರುನಾಡು ಟೈಮ್ಸ್ ಚಾನೆಲ್ನಲ್ಲಿ ಸುದ್ದಿ ಮತ್ತು ಜಾಹೀರಾತು ನೀಡಲು ಈ ನಂಬರ್ಗೆ ಕರೆ ಮಾಡಿ. ಒಂದು ಮನವಿ ಮಾಡ್ತೀನಿ. ಇದೊಂದು ಉತ್ತಮವಾದಂತಹ ಸಿಟಿ ಆಗೋ ದೃಷ್ಟಿಯಿಂದ ಯಾವ ರೈತರು ಕೂಡ ತಮ್ಮ ಜಮೀನುಗಳನ್ನ ಮಾರ್ಕೋಬೇಡಿ, ದುಡ್ಡು ತಗೋಬೇಡಿ. ಎಲ್ಲರೂ ಕೂಡ ಶೇರ್ ಬೇಸಿಸ್ ಹೋದ್ರೆ ಮುಂದೆ ಬೆಂಗಳೂರಿನಲ್ಲಿ ನೀವು ನೋಡಿರ್ಬೋದು ಯಾವ ರೀತಿ ಬಾಡಿಗೆ ಬರ್ತದೆ ಅಂತ. ಕಾಮಾಕ್ಷಿ ಪಾಳ್ಯ ಇರ್ಬೋದು, ಇನ್ನೊಂದಿರ್ಬೋದು, ಅಕ್ಕಪಕ್ಕ ಅವರೆಲ್ಲ ಯಾವ ರೀತಿ ಬಾಡಿಗೆ ಬರ್ತದೆ ಅಂತ ಹೇಳಿ. ಮರ ಮಾಲ್ಕಿನಲ್ಲೂ ಕೂಡ ಇದು ತೆಂಗಿಗೆ 25,000ದಿಂದ 40,000 ಒಂದು ಮರಕ್ಕೆ, ಮಾವಿಗೆ 45,000ದಿಂದ 65,000 ಮಾವಿಗೆ, ಅಡಿಕೆಗೆ 6,000ದಿಂದ 9,000 ಅಡಿಕೆಗೆ, ಸಪೋಟಾ ಗಿಡಗಳಿಗೆ 25,000ದಿಂದ 40,000 ಸಪೋಟಾ ಗಿಡಗಳಿಗೆ, ಹುಣಸೆ ಗಿಡಗಳಿಗೆ 45,000ರಿಂದ 60,000, ಹಲಸಿಗೆ 25,000ರಿಂದ 40,000 ವರೆಗೂ ಕೂಡ ಬೇರೆ ಬೇರೆ ಮರಗಳಿಗೆ ಆ ಒಂದು ಫಾರೆಸ್ಟ್ನವರು ಮತ್ತೆ ಹಾರ್ಟಿಕಲ್ಚರ್ನವರು ಏನ್ ತೀರ್ಮಾನ ಮಾಡ್ತಾರೆ ಅದರಂತೆ ದುಡ್ಡು ಕೊಡ್ತಕ್ಕಂಥ ಕೆಲಸ ಮಾಡ್ತೀವಿ. ಮರ ಮಾಲ್ಕಿಗೆ ನಾಳೆಯಿಂದನೇ ದುಡ್ಡು ಕೊಡ್ತೀವಿ. ಯಾರು ಬೇಕು ಅಂತ ಅರ್ಜಿ ಹಾಕಿದ್ರೆ ನಾಳೆಯಿಂದನೇ ಮರ ಮಾಲ್ಕಿಗೆ ದುಡ್ಡು ಕೊಡ್ತಕ್ಕಂಥ ಪ್ರಕ್ರಿಯೆ ಶುರು ಆಗ್ತದೆ. ನಮ್ಮ ರೈತರಲ್ಲಿ ಜೆಎಂಸಿ ಸುಮಾರು ಒಂದಷ್ಟು ಆಗಿರೋಕೆ, ಜೆಎಂಸಿ ಆಗಿರೋಕೆ ಅವ್ರೇನಾರ ಬೇಕು ಅಂದ್ರೆ ಜೆಎಂಸಿ ಆಗಿರೋಕೆ ನಾವು ದುಡ್ಡು ಕೊಡೋಕೆ ರೆಡಿ ಇದೀವಿ. ಇನ್ನೊಂದು ತಿಂಗಳಲ್ಲಿ ಶುರು ಮಾಡ್ತೀವಿ ಎಲ್ಲ ದುಡ್ಡು ಕೊಡೋದಕ್ಕೆ. ದುಡ್ಡು ಸಾಕಷ್ಟು ದುಡ್ಡಿದೆ ಸರ್ಕಾರದಲ್ಲಿ. ಸರ್ಕಾರ ದುಡ್ಡಿಲ್ಲದೆ ಬಂದಿಲ್ಲ, ರಿಯಲ್ ಎಸ್ಟೇಟ್ ಮಾಡಕ್ ಬಂದಿಲ್ಲ. ಕುಮಾರಸ್ವಾಮಿ ಅವ್ರ ಆಸೆ ಇತ್ತಲ್ಲ, ಅದನ್ನ ಈಡೇರಿಸಕ್ ಬಂದಿದ್ದೀವಿ ಅಷ್ಟೇ. ನಾವು ಅವರು ಒಂದು ಒಳ್ಳೆ ಪಟ್ಟಣ ಆಗ್ಬೇಕು ಅಂತ ಹೇಳಿ ಆಸೆ ಇಟ್ಕೊಂಡಿಲ್ಲ, ಅದನ್ನ ಈಡೇರಿಸ್ತಾ ಇದ್ದೀವಿ. ಮತ್ತೆ ಆಮೇಲೆ ನಿಮ್ಗೆ ನನ್ ಮನವಿ ಏನಂದ್ರೆ, ರೈತರಿಗೆ ದಯಮಾಡಿ, ನಾನು ಯಾರು ಅಲ್ಲ ನಿಮ್ ಜಾಗಕ್ಕೆ ನೀವು ದುಡ್ಡು ತಗೋತೀರಿ ಅಂತನೋ ಅಥವಾ ಶೇರ್ಗೆ ಹೋಗಿ ಅಂತ ಹೇಳಕ್ ನಾನು ಯಾರು ಅಲ್ಲ. ಆದ್ರೆ ನಾನೊಬ್ಬ ಶಾಸಕನಾಗಿ ನಿಮ್ಮಲ್ಲಿ ಮನವಿ ಮಾಡ್ತೀನಿ. ಶೇರಿಂಗ್ ಹೋದ್ರೆ ಮುಂದೆ ಒಳ್ಳೆ ನಗರ ಆದ್ರೆ ನಿಮ್ಗೆ ಇದರಿಂದ ಬಾಡಿಗೆ, ಸಾಕಷ್ಟು ಬಾಡಿಗೆ ಹಣನ ನೀವು ಪಡಿಬಹುದು. ಮರ ಮಾಲ್ಕಿ ದುಡ್ಡಿಂದನೇ ನೀವು ಬಾಡಿಗೆನ ಅದನ್ನ ಕಟ್ಟಿಸಿ ಕೊಡ್ತಕ್ಕಂಥ ವಾತಾವರಣ ನಿರ್ಮಾಣ ಆಗ್ತದೆ, ಉತ್ತಮವಾದಂತ ಒಂದು ಸಿಟಿ ಆಗ್ತದೆ. ಅದರಿಂದ ಶೇರಿಂಗ್ ಬೇಸಿಸ್. ಈಗ ಕುಮಾರಸ್ವಾಮಿ ಅವರು ಹೇಳಿದ್ರು 40% ಕೊಡ್ತೀವಿ ನಾವು ಅಭಿವೃದ್ಧಿಲಿ ಅಂತ ಹೇಳಿ. ಈಗ ನಾವು ಕಮರ್ಷಿಯಲ್ ಆದ್ರೆ 45% ಕೊಡ್ಬೇಕು ಅಂತ. ಕಮರ್ಷಿಯಲ್ಗೆ 45%, ವಾಣಿಜ್ಯ ನಿವೇಶನ, ವಸತಿಗೆ ಬೇಕು ಅವರು ಅಂತಂದ್ರೆ 50% ಕೊಡ್ತೀವಿ. ಡೆವಲಪ್ಡ್ ಏರಿಯಾದಲ್ಲಿ ಅದನ್ನ ಯಾವ ರೀತಿ ನಾವು ರೋಡ್ಸ್ಗಳನ್ನ ಡೆವಲಪ್ ಮಾಡ್ತಾ ಇದೀವಿ ಅನ್ನೋದ್ರ ಮೇಲೆ ಅದನ್ನ ಇನ್ನೇನು ಕೆಲವೇ ದಿವಸಗಳಲ್ಲಿ ನಾವು ಹೇಳ್ತೀವಿ ಎಷ್ಟು ಸ್ಕ್ವೇರ್ ಫೀಟ್ ಸಿಗ್ತದೆ ಅಂತೇಳಿ. ಎಲ್ಲ ಕಡೆ ಒಳ್ಳೆ ರೋಡ್ಗಳು ಮಾಡ್ತಾ ಇದೀವಿ ನಾವು. ಈ ತರ ರಿಯಲ್ ಎಸ್ಟೇಟ್ ಮಾಡ್ಲಿಕ್ಕೆ 30 ಅಡಿ 40 ಅಡಿ ರೋಡ್ ಅಲ್ಲ. ಇದು ಎಲ್ಲ ಕಡೆಯಿಂದ ಕನೆಕ್ಷನ್ ಆಗ್ಬೇಕು ಈ ಟೌನ್ಗೆ ಸ್ವಲ್ಪ ಬೇಡಿಕೆನೂ ಜಾಸ್ತಿ ಆಗ್ಬೇಕು ಅಂತಕ್ಕಂಥ ದೃಷ್ಟಿಯಿಂದ. ಅದಕ್ಕೆ ವಾಣಿಜ್ಯ ಉದ್ದೇಶಕ್ಕೆ 45% ಕೊಡ್ತಾ ಇದ್ದೀವಿ. ಈ ಇದಕ್ಕೇನೋ ವಸತಿ ನಿವೇಶನಕ್ಕೆ 50% ರೈತರಿಗೆ ಕೊಡ್ತಕ್ಕಂಥ ಕೆಲಸ ನಾವು ಮಾಡ್ತಾ ಇದ್ದೀವಿ. ಆಮೇಲೆ ದುಡ್ಡಿಗೇನೋ ಇಲ್ಲಿ ನಮ್ಗೆ ಬರ ಇಲ್ಲ, ದುಡ್ಡು ರೆಡಿ ಇದೆ. ದುಡ್ಡು ಬೇಕಾದವರು ದುಡ್ಡಾರು ತಗೋಬಹುದು, ಶೇರಿಂಗ್ ಬೇಕಾದವರು ಶೇರಿಂಗ್ ಆರು ಹೋಗ್ಬೋದು. ಮರ ಮಾಲ್ಕಿ ಮಾಡೋರಿಗೆ ನೀವು ಈಗೇನು ಜೆಎಂಸಿ ಮುಗ್ದಿದೆ ಅವ್ರಿಗೆಲ್ಲರೂ ಕೂಡ ಈಗ ಮುಂದಿನ ದಿನದಿಂದ ನಾವು ದುಡ್ಡು ಪೇಮೆಂಟ್ ನ ಮಾಡ್ಲಿಕ್ಕೆ ನಾವೆಲ್ಲ ರೆಡಿ ಮಾಡ್ಕೊತಾ ಇದೀವಿ. ಅದರಿಂದ ದಯಮಾಡಿ ನಮ್ಮ ಎಲ್ಲ ರೈತರುಗಳು, ಆಮೇಲೆ ನಮ್ಮ ರೈತ ಸಂಘದ ಅನೇಕ ಜನ ಯುವಕರು ಹೋರಾಟ ಮಾಡ್ತಾವ್ರೆ. ಅಲ್ಲಿ ಬೈರಮಂಗಲದಲ್ಲಿ ನಾವು ನೋಡ್ತೀವಿ, ಪ್ರತಿನಿತ್ಯ ಹೋರಾಟ ಮಾಡ್ತಾ ಇರ್ತಕ್ಕಂಥವ್ರನ್ನ. ಅವ್ರು ನಮ್ಮನ್ನ ಕೇಳಲಿಲ್ಲ, ನಮ್ಮನ್ನ ಮಾಡ್ಲಿಲ್ಲ ಅಂತಕ್ಕಂಥದ್ದನ್ನ ಅವರಲ್ಲೂ ಕೂಡ ಮನಸ್ಸಿನಲ್ಲಿ ಇದೆ, ಅದು ದುಗುಡ ಇದೆ. ನಮ್ಮನ್ನ ಕರೀಲಿಲ್ಲ, ನಮ್ಮನ್ನ ಮಾತಾಡ್ತಿಲ್ಲ ಅಂತಕ್ಕಂಥ ದುಗುಡ ಕೂಡ ಅವ್ರಿಗಿದೆ. ನಾವು ಸುಮ್ಮನೆ ಬಂದು ಏನು ತೀರ್ಮಾನ ಮಾಡಿದೆ ಅವ್ರ ಮುಂದೆ ಬಂದು ಪೊಳ್ಕೊಳ್ಳಂಗ್ ಮಾತಾಡಕ್ ನಾವು ತಯಾರಿರ್ಲಿಲ್ಲ. ಬಂದು ಅವ್ರೇನೋ ಒಂದು ಕೇಳ್ತಾರೆ, ನಾವು ಉತ್ತರ ಹೇಳಕ್ಕೆ ನಾವು ರೆಡಿ ಇರ್ಬೇಕು. ಅದರಿಂದ ಏನು ಅವ್ರ ಒಂದು 25 ಜನ 30 ಜನ ಅಲ್ಲಿ ಪ್ರತಿನಿತ್ಯ ಹೋರಾಟ ಮಾಡ್ತಾವ್ರೆ, ಅವ್ರನ್ನೂ ಕೂಡ ಒಂದು ಸಭೆ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದೀವಿ. ಮುಂದಿನ ವಾರದಲ್ಲಿ ಅವ್ರನ್ನೂ ಕೂಡ ಕರೆಸ್ತೀವಿ, ಅವರ ಅಹವಾಲನ್ನು ಕೂಡ ಕೇಳ್ತೀವಿ. ದಯಮಾಡಿ ಇವತ್ತಿಂದ ಅವರು ಇದನ್ನ ಬಿಡ್ಬೇಕು, ಉಪವಾಸ ಅದೇನೋ ಸತ್ಯಾಗ್ರಹ ಮಾಡ್ತಾರೆ ಅಂತ ಬಿಡ್ಬೇಕು ಅಂತ ಮನವಿ ಮಾಡ್ತೀನಿ. ಅವ್ರನ್ನೂ ಕೂಡ ಕರೆದಿ ಮಾತಾಡ್ತಕ್ಕಂಥ ಕೆಲಸ ಮಾಡ್ತೀನಿ. ಒಂದು 4-5 ದಿವಸದಲ್ಲಿ ಅವ್ರನ್ನೆಲ್ಲ ಕರೆದಿ ಒಂದ್ ಕಡೆ ಅವ್ರ ಹತ್ರ ಕೂಡ ಇದ್ರಲ್ಲೇನಾದ್ರೂ ಬದಲಾವಣೆ ಮಾಡ್ಬೇಕಾ, ಇದ್ರಲ್ಲೇನಾದ್ರೂ ಅನುಕೂಲ ಮಾಡ್ಕೊಡ್ಬೇಕಾ ರೈತರಿಗೆ, ಇದ್ರ ಬಗ್ಗೆನೂ ಅವ್ರ ಹತ್ರ ಸಲಹೆ ತೆಗೆದುಕೊಳ್ತಕ್ಕಂಥದಕ್ಕೆ ನಾವು ರೆಡಿ ಇದ್ದೀವಿ. ನಾವು ಯಾರ ಮೇಲೂ ಇದ್ರ ದ್ವೇಷದ ರಾಜಕಾರಣ ಮಾಡೋದಾಗ್ಲಿ ಇನ್ನೊಂದಾಗ್ಲಿ ಯಾವುದೇ ಆಗ್ಲಿ ಯಾವುದೂ ಇಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಕೇಸ್ಗಳಾಗಿದ್ರೆ ಅವೆಲ್ಲಾನು ನಾವು ರೈತರ ಮೇಲೆ ಇರ್ತಕ್ಕಂಥವೆಲ್ಲಾನು ಕೂಡ ವಾಪಸ್ ತೆಗೆದುಕೊಳ್ಳೋದಕ್ಕೆ ನಾನು ಸರ್ಕಾರದ ಮೇಲೆ ಒತ್ತಾಯ ಕೂಡ ಆಗ್ತೀನಿ. ಇದು ನೆಮ್ಮದಿಯಾಗಿದ್ದು ನಾವು ಕ್ಲೋಸ್ ಮಾಡ್ಬೇಕು. ನಾವು ಸುಮ್ಮನೆ ಕಿತ್ತಾಡ್ಕೊಂಡು ಘರ್ಷಣೆ ಮಾಡ್ಕೊಂಡು ಮಾಡ್ತಕ್ಕಂಥದ್ದು ಸೂಕ್ತ ಅಲ್ಲ. ಅದಕ್ಕೆ ನೆಮ್ಮದಿಯಾಗಿ ಇದನ್ನ ಕ್ಲೋಸ್ ಮಾಡ್ಬೇಕು ಅಂತ ತೀರ್ಮಾನ ಮಾಡಿದ್ದೀವಿ.